ಇನ್ನು ಕೇರಳದಲ್ಲೂ ಕೂಡ ಸಿಎಂ ಸ್ಥಾನಕ್ಕೆ ಮೂವರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಕೇರಳದ ಸಿಎಂ ಯಾರಾಗ್ತಾರೆ? ಒಂದ್ ಕಡೆ ಕೆಸಿ ವೇಣುಗೋಪಾಲ್, ವಿಡಿ ಸತೀಸನ್, ರಮೇಶ್ ಚೆನ್ನಿತ್ತಾಳ್, ಮೂವರ ನಡುವೆ ಬಹಳ ಪೈಪೋಟಿ ನಡೀತಾ ಇದೆ. ಈಗ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಆ ಬಗ್ಗೆ ಹೈಕಮಾಂಡ್ಗೆ ವರದಿಯನ್ನ ನೀಡೋದಕ್ಕೆ ವೀಕ್ಷಕರು ಕೂಡ ಕೇರಳಕ್ಕೆ ಆಗಮಿಸಿದ್ದಾರೆ. ಮೂವರ ಬಗ್ಗೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಆಗುತ್ತೆ. ಶಾಸಕರ ಒಲವು ಯಾರ ಮೇಲಿದೆ, ಯಾರು ಸಿಎಂ ಆಗಬೇಕು? ಈಗ ಹೈಕಮಾಂಡ್ ಜೊತೆಯಲ್ಲೇ ಇದ್ದಂಥವರು ಕೆಸಿ ವೇಣುಗೋಪಾಲ್. ಹೀಗಾಗಿ ಒಂದ್ ಕಡೆ ರಮೇಶ್ ಚೆನ್ನಿತ್ತಾಲ್ ಅವರು ಕೂಡ ಈಗ ಸಿಎಂ ಸ್ಥಾನಕ್ಕೆ ಅವರು ಹಿಂದಿನಿಂದಲೂ ಕೂಡ ಪಕ್ಷಕ್ಕಾಗಿ ಬಹಳ ದುಡಿದಿದ್ದಾರೆ. ಹಾಗಾಗಿ ಅವರನ್ನ ಸಿಎಂ ಮಾಡೋದು ಒಳ್ಳೆಯದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮೂವರು ನಾಯಕರ ಪರ ಶಾಸಕರು ಅಭಿಪ್ರಾಯವನ್ನ ನೀಡ್ತಾರೆ. ವೇಣುಗೋಪಾಲ್ಗೆ 47 ಶಾಸಕರ ಬೆಂಬಲ ಇದೆ ಅನ್ನುವಂತಹ ಮಾಹಿತಿ, ರಮೇಶ್ ಚೆನ್ನಿತ್ತಾಲ್ಗೆ 16 ಶಾಸಕರ ಬೆಂಬಲ ಇದೆ ಅನ್ನುವಂತಹ ಮಾಹಿತಿ, ಇನ್ನು ವಿಡಿ ಸತೀಸನ್ಗೆ 35 ಶಾಸಕರ ಬೆಂಬಲದ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಶಾಸಕರ ಬೆಂಬಲ ಕೂಡ ತುಂಬಾ ಮುಖ್ಯ ಆಗತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆಗಳ ಬಗ್ಗೆ ನಾವು ನೋಡಿದ್ವಿ. ಶಾಸಕರ ಬೆಂಬಲ ಎಷ್ಟು ಮುಖ್ಯ, ಸಿಎಂ ಆಗೋದಕ್ಕೆ ಶಾಸಕರ ಅಭಿಪ್ರಾಯ ಎಷ್ಟು ಮುಖ್ಯ ಆಗತ್ತೆ ಅಂತ ಹೇಳಿ. ಈಗ ನೋಡ್ತಾ ಇರೋದಾದ್ರೆ ಕೇರಳದಲ್ಲಿ ಗಮನಿಸೋದಾದ್ರೆ ಕೆಸಿ ವೇಣುಗೋಪಾಲ್ ಅವರ ಪರವಾಗಿ 47 ಶಾಸಕರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಕೆಸಿ ವೇಣುಗೋಪಾಲ್ ಅವರೇ ಇದ್ದಾರೆ. ಎರಡನೇದಾಗಿ ವಿಡಿ ಸತೀಸನ್ ಅವರ ಪರವಾಗಿ 35 ಶಾಸಕರ ಬೆಂಬಲ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಮೇಶ್ ಚೆನ್ನಿತ್ತಾಲ್ ಅವರ ಪರವಾಗಿ 16 ಶಾಸಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು. ಈಗಾಗಲೇ ವೀಕ್ಷಕರು ಕೇರಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಶಾಸಕರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಈಗ ವರದಿಯನ್ನ ಕಂಪ್ಲೀಟ್ ಆಗಿ ಹೈಕಮಾಂಡ್ ಮುಂದೆ ಇಡ್ತಾರೆ. ಅದಾದ ನಂತರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅದು ಕ್ಯೂರಿಯಾಸಿಟಿಗೆ ಕಾರಣ ಆಗಿರೋದು. ಈಗ ಮೂವರ ನಡುವೆ ಬಹಳ ಪೈಪೋಟಿ ನಡೀತಾ ಇದೆ. ಶಾಸಕರ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಜೊತೆಗೆ ನಾನ್ ಸಿಎಂ ಆಗಬಹುದು ಅನ್ನುವಂತಹ ವಿಶ್ವಾಸವನ್ನ ಮೂವರು ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತ ರೀತಿಯಲ್ಲಿ ಪ್ರಚಾರವನ್ನ ಎದುರಿಸಿದ್ದಾರೆ. ಹೀಗಾಗಿ ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಬಹಳ ಪ್ರಯತ್ನಗಳು ನಾಯಕರಿಂದಲೂ ಕೂಡ ಆಗಿದೆ. ಹೀಗಾಗಿ ಸಿಎಂ ಸ್ಥಾನವನ್ನ ನೀಡಬೇಕು ಅಂತೇಳಿ ಒಂದ್ ಕಡೆ ರಮೇಶ್ ಚೆನ್ನಿತ್ತಾಲ್ ಅವರು ಆಗಿರಬಹುದು ಅಥವಾ ವಿಡಿ ಸತೀಸನ್ ಅವರು ಆಗಿರಬಹುದು. ಆದ್ರೆ ಅದರ ಮಧ್ಯದಲ್ಲಿ ಕೆಸಿ ವೇಣುಗೋಪಾಲ್ ಅವರ ಕೂಡ ಹೆಸರು ಕೂಡ ಕೇಳಿ ಬರ್ತಾ ಇರುವುದು. ಹೀಗಾಗಿ ಮೂವರಲ್ಲಿ ಯಾರಾಗ್ತಾರೆ ಸಿಎಂ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇದೆ. ನಾವು ನೋಡ್ತಾ ಇರೋ ಹಾಗೆ ಕೇರಳದ ಬೆಳವಣಿಗೆಗಳು, ಕೇರಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಈಗಾಗಲೇ UDF ಬಹುಮತವನ್ನ ಗಳಿಸಿ ಆಗಿದೆ. ಹೀಗಾಗಿ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರದಲ್ಲೇ ಆಗ್ತಾ ಇರುವಂತಹ ಗೊಂದಲಗಳನ್ನ ನಾವು ಗಮನಿಸಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಬಹುಮತ ಅಂತೂ ಸಾಬೀತಾಗಿದೆ, ಆದ್ರೆ ಬಹುಮತ ನಂತರದಲ್ಲಿ ಸಿಎಂ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇರೋದು. ಮೂವರು ಕೂಡ ಪೈಪೋಟಿಯಲ್ಲಿದ್ದಾರೆ. ಈಗ ಶಾಸಕರ ಬೆಂಬಲವನ್ನ ಕೇಳ್ತಾ ಇದ್ದಾರೆ. ವೀಕ್ಷಕರು ಕೂಡ ಆಗಮಿಸಿದ್ದಾರೆ ಕೇರಳಕ್ಕೆ ಇರೋದು ಗೊತ್ತಾಗ್ತಾ ಇದೆ. ಈಗ ಶಾಸಕರ ಜೊತೆ ಒಂದು ಸುತ್ತಿನ ಮಾತುಕತೆ ಆಯ್ತಾ, ಒಂದು ವರದಿ ರೆಡಿ ಆಯ್ತಾ ಅಥವಾ ಮತ್ತೊಂದು ಸುತ್ತಿನ ಮಾತುಕತೆ ಇದೆಯಾ? ಏನ್ ಬೆಳವಣಿಗೆ ನಡೀತಾ ಇದೆ ಕಿರಣ್? ಮಧುನಗರ ಈಗಷ್ಟೇ ತಿರುವನಂತಪುರಂನ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಅಭಿಪ್ರಾಯ ಸಂಗ್ರಹ ಆರಂಭ ಆಗಿದೆ. ಎಐಸಿಸಿ ವೀಕ್ಷಕರಾದಂತಹ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಕೇನ್ ಇಬ್ಬರು ಕೂಡ ಕೆಪಿಸಿಸಿ ಕಚೇರಿಯನ್ನು ತಲುಪಿದ್ದಾರೆ. ಉಳಿದಂತಹ ಎಲ್ಲ ಆಯ್ಕೆಯಾಗಿರುವಂತಹ 63 ಕಾಂಗ್ರೆಸ್ ಶಾಸಕರು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಒಂದು ಶಾಸನ ಪಕ್ಷ ಸಭೆಯನ್ನು ಇಲ್ಲಿ ಆರಂಭದಲ್ಲಿ ನಡೆಸ್ತಾ ಇಲ್ಲ, ಬದಲಾಗಿ ಪ್ರತ್ಯೇಕವಾಗಿ ಶಾಸಕರ ಅಭಿಪ್ರಾಯವನ್ನು ವೀಕ್ಷಕರು ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸುತ್ತಿನಲ್ಲಿ ಪೂರ್ತಿ 63 ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ ಬಳಿಕ ನಂತರ ಎಲ್ಲಾ ಶಾಸಕರನ್ನ ಒಟ್ಟಿಗೆ ಸಭೆಯನ್ನ ಸೇರಿಸಿ ಒಂದು ನಿರ್ಣಯವನ್ನ ಎಐಸಿಸಿ ವೀಕ್ಷಕರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ಶಾಸಕರು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಅಂದ್ರೆ ಮುಖ್ಯಮಂತ್ರಿ ಆಯ್ಕೆಯನ್ನ ಮಾಡುವಂತಹ ನಿರ್ಧಾರವನ್ನ ಹೈಕಮಾಂಡ್ನ ವಿವೇಚನೆಗೆ ಬಿಡುವಂತಹ ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಮತ್ತು ನಿರೀಕ್ಷೆಗಳು ಕೂಡ ಇದೆ. ಬಹುತೇಕ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಯುವಂತಹ ಹೊತ್ತಿಗೆ ಸಂಜೆ 3ರಿಂದ 4 ಗಂಟೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಕೆಪಿಸಿಸಿ ಕಚೇರಿಯಲ್ಲಿ ಕೇರಳ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ದೀಪದಾಸ್ ಮುನ್ಷಿ ಮತ್ತು ವೀಕ್ಷಕರು ಕೂಡ ಈಗಾಗಲೇ ಹಾಜರಿದ್ದಾರೆ. ಮತ್ತು ಸಿಎಂ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ವಿಡಿ ಸತೀಸನ್ ಹಾಗೂ ರಮೇಶ್ ಚೆನ್ನಿತ್ತಾಲ್ ಇಬ್ಬರು ಕೂಡ ಈ ಕೆಪಿಸಿಸಿ ಕಚೇರಿಯಲ್ಲಿ ಇದ್ದಾರೆ. ಆರಂಭದಲ್ಲಿ ಎಲ್ಲಾ 63 ಶಾಸಕರ ಜೊತೆ ಪ್ರತ್ಯೇಕ ಅಭಿಪ್ರಾಯವನ್ನು ವೀಕ್ಷಕರು ಸಂಗ್ರಹಣೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಇಲ್ಲಿ ಒಂದೇ ಹಂತದಲ್ಲಿ ಶಾಸನ ಪಕ್ಷದ ಸಭೆಯನ್ನು ನಡೆಸಬಾರದು, ಬದಲಾಗಿ ಪ್ರತ್ಯೇಕ ಅಭಿಪ್ರಾಯವನ್ನು ನಡೆಸಬೇಕು ಅನ್ನುವಂಥ ಒಂದು ಆಗ್ರಹವನ್ನ ವಿಡಿ ಸತೀಸನ್ ಮತ್ತು ರಮೇಶ್ ಚೆನ್ನಿತ್ತಾಲ್ ಮಾಡಿದ್ರು. ಹೀಗಾಗಿ ಇಲ್ಲಿ ಒಂದೇ ಬಾರಿಗೆ ಸಭೆಯನ್ನು ನಡೆಸದೆ ಪ್ರತ್ಯೇಕವಾದಂತಹ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋದಕ್ಕೆ ವೀಕ್ಷಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ವೀಕ್ಷಕರು ನಿನ್ನೆ ತಿರುವನಂತಪುರಂಗೆ ಆಗಮಿಸುವುದಕ್ಕೆ ಮುನ್ನವೇ
ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ತಿರುವನಂತಪುರಂಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ದೀಪ್ದಾಸ್ ಮುನ್ಷಿ ಮತ್ತು ಎಐಸಿಸಿ ವೀಕ್ಷಕರು ಇವರೆಲ್ಲರೂ ಕೂಡ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಎಲ್ಲ ಸಭೆಗಳ ಬಳಿಕ ಇವತ್ತು ಅಭಿಪ್ರಾಯ ಸಂಗ್ರಹಣೆಗೆ, ಶಾಸಕರ ಪ್ರತ್ಯೇಕವಾದಂತಹ ಅಭಿಪ್ರಾಯ ಸಂಗ್ರಹಣೆಗೆ ಮುಂದಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲಕ್ಕೆ ಇನ್ನೂ ಕೂಡ 2-3 ದಿನಗಳ ಕಾಲದ ಕಾಯಬೇಕಾದಂತಹ ಒಂದು ವಾತಾವರಣ ಇದೆ. ಎಲ್ಲವೂ ಕೂಡ ಪ್ರಕ್ರಿಯೆಗಳು ಸುಗಮವಾಗಿ ನಡೆದ್ರೆ, ಅಂದ್ರೆ ಎಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಹೈಕಮಾಂಡ್ನ ವಿವೇಚನೆಗೆ ಬಿಟ್ಟು ಹೈಕಮಾಂಡ್ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳು ಸುಗಮವಾಗಿ ಆದ್ರೆ ಮೇ 10ರಂದು ಕೇರಳದಲ್ಲಿ ಹೊಸ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಓಕೆ ಕಿರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.